ಹಲೋ ಎಲ್ರಿಗೂ ನಮಸ್ಕಾರ. ಮೂರನೇ T20ಯನ್ನು ಸಕ್ಸಸ್ಫುಲ್ಲಾಗಿ ಗೆದ್ದ ಬಳಿಕ ಸ್ವಲ್ಪ ಗ್ಯಾಪ್ ಇತ್ತು. ಸೊ ನಾಳೆ ಅಂದರೆ ನವೆಂಬರ್ 6ರಂದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 4ನೇ T20 ಪಂದ್ಯ ನಡೆಯಲಿಕ್ಕಿದೆ. ಸೊ ಈಗಾಗಲೇ 1-1ರಲ್ಲಿ ಸರಣಿ ಸಮಬಲದಲ್ಲಿ ಸಾಗ್ತಾ ಇದ್ದು, ಸೊ ಮುಂದಿನ ಪಂದ್ಯ ಗೆದ್ದವರು ಆಲ್ಮೋಸ್ಟ್ ಅಡ್ವಾಂಟೇಜನ್ನೇ ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಸರಣಿ ಅಂತೂ ಲೋಸ್ ಆಗಲ್ಲ ಅಂತ ಒಂದು ಕನ್ಫರ್ಮ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಎರಡು ತಂಡ ಕಾತುರದಿಂದ ಕಾಯ್ತಾ ಇರ್ತಾರೆ 4ನೇ ಪಂದ್ಯವನ್ನು ಗೆಲ್ಲೋದಕ್ಕೆ. ಸೊ ಈ ಮ್ಯಾಚ್ನ ಕುರಿತಾದ ಸಣ್ಣದಾದ ಪ್ರಿವ್ಯೂವನ್ನು ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ಹೋದ ಪಂದ್ಯವನ್ನು ಸಖತ್ತಾಗಿ ಫಿನಿಶ್ ಮಾಡಿಕೊಟ್ಟಿದ್ರು ವಾಷಿಂಗ್ಟನ್ ಸುಂದರ್ ಹಾಗೂ ಜಿತೇಶ್ ಶರ್ಮಾ. ಹಾಗೆಯೇ ಬೌಲಿಂಗ್ ಕೂಡ ಚೆನ್ನಾಗಿ ಬಂದಿತ್ತು, ಸಕ್ಸಸ್ಫುಲ್ಲಾಗಿ ವಿಕ್ಟ್ರಿ ಪಡೆದಿದ್ರು. ಅದಕ್ಕೂ ಹಿಂದಿನ ಪಂದ್ಯ ಲಾಸ್ ಆಗಿತ್ತು. ಸೊ ಅದನ್ನು ಹಿಂದಿನ ಪಂದ್ಯದಲ್ಲಿ ಸರಿ ಮಾಡ್ಕೊಂಡಿದ್ದಾರೆ. ಸೊ ಪ್ಲೇಯಿಂಗ್ 11 ಎಲ್ಲ ಕೂಡ ಚೇಂಜ್ ಮಾಡ್ಕೊಂಡಿದ್ರು. ಸೊ ಅದೆಲ್ಲ ಕರೆಕ್ಟಾಗಿ ವರ್ಕ್ ಆಗಿತ್ತು. ಸೊ ಹಾಗಾಗಿ ಮೊದಲ ಜಯ ಬಂದಿತ್ತು ಈ T20 ಸರಣಿಯಲ್ಲಿ. ಮೊದಲ ಪಂದ್ಯ ರದ್ದಾಗಿದ್ದರೆ ಎರಡನೇ ಪಂದ್ಯ ಆಸ್ಟ್ರೇಲಿಯಾ ವಿನ್ ಆಗಿತ್ತು, ಮೂರನೇ ಪಂದ್ಯವನ್ನು ಭಾರತ ವಿನ್ ಹಾಕ್ಕೊಂಡಿದ್ದಾರೆ. ಈಗ 4ನೇ ಪಂದ್ಯ ನಾಳೆ ನಡೆಯಲಿಕ್ಕಿದೆ. ಸೊ ಇದು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಎರಡು ತಂಡಕ್ಕೂ ಕೂಡ. ಯಾಕಂತ ಹೇಳಿದ್ರೆ ನಾಳೆ ಏನಾದರೂ ವಿನ್ ಆದ ತಂಡ ಸೀರೀಸ್ ಸೋಲೋದಿಲ್ಲ. ಸೊ ಐದರ್ ಡ್ರಾ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಸೀರೀಸನ್ನು ವಿನ್ ಆಗ್ತಾರೆ, ಕೊನೆಯ ಪಂದ್ಯವನ್ನು ಕೂಡ ವಿನ್ ಆದರೆ. ಸೊ ಹಾಗಾಗಿ ನಾಳೆ ಗೆಲ್ಲೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಸೊ ಟ್ರಾವಿಸ್ ಹೆಡ್ ಇಲ್ಲ ಅನಿಸುತ್ತೆ ನಾಳಿನ ಪಂದ್ಯಕ್ಕೆ. ಆಸ್ಟ್ರೇಲಿಯಾದಲ್ಲಿ ಬಹಳ ಬದಲಾವಣೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಜೋಶ್ ಹೆಜಲ್ವುಡ್ ಅವ್ರದ್ದು ರೆಸ್ಟ್ ಕೊಟ್ಟಿದ್ದಾರೆ, ಯಾಕಂದರೆ ಆ್ಯಶಸ್ ಬರೋದಕ್ಕಿದೆ ಅವ್ರಿಗೆ. ಹಾಗೆಯೇ ಟ್ರಾವಿಸ್ ಹೆಡ್ಗೂ ಕೂಡ ರಿಲೀಸ್ ಮಾಡಿದ್ದಾರೆ ಅಂತ ಬರ್ತಾ ಇದೆ. ಅವರು ರೆಡ್ ಬಾಲ್ ಪ್ರಾಕ್ಟೀಸ್ ಮಾಡಲಿ ಅಂತ ಆ್ಯಶಸ್ ಬರೋದ್ರಲ್ಲಿದೆ. ಹಾಗಾಗಿ ಪ್ರಾಬಬ್ಲಿ ಸ್ವಲ್ಪ ಈಸಿ ಆಗ್ಬೋದು. ಟ್ರಾವಿಸ್ ಹೆಡ್ ಏನು ಆ ಲೆವೆಲ್ಗೆ ಫಾರ್ಮ್ನಲ್ಲಿ ಇರಲಿಲ್ಲ T20ಯಲ್ಲಿ. ಅಟ್ಲೀಸ್ಟ್ ಟೆಸ್ಟ್ಗೆ ಪೋಗಿಸ್ಕೊಳ್ಳಿ ಅಂತ ಕಳಿಸಿದ್ದಾರೆ ಅಂತ ಅನಿಸುತ್ತೆ. ಸೊ ಏನೇ ಆಗಲಿ, ಸೊ ಪ್ರಾಬಬ್ಲಿ ಸ್ವಲ್ಪ ಈಸಿ ಆಗ್ಬೋದು. ಹೆಜಲ್ವುಡ್ ಇಲ್ಲದೆ ಇರೋದು ಮೇಯ್ನಾಗಿ, ಯಾಕಂತ ಹೇಳಿದ್ರೆ ಬೌಲಿಂಗ್ ಬಲ ತುಂಬ್ತಾ ಇರೋದು ಅವರೇ ಆಗಿತ್ತು. ಸೊ ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ಗೆಲ್ಲೋದಕ್ಕೆ ನೋಡ್ಬೋದು. ಆದರೆ ಬಲಿಷ್ಠ ಇದೆ ಆಸ್ಟ್ರೇಲಿಯಾ ತಂಡ. ರಿಪ್ಲೇಸ್ಮೆಂಟ್ ಬರೋರು ಕೂಡ ಅದೇ ರೀತಿ ಬೌಲಿಂಗ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಆಲ್ರೌಂಡರ್ಸ್ ಜಾಸ್ತಿ ಇದ್ದಾರೆ. ಸೊ ಮ್ಯಾಕ್ಸ್ವೆಲ್ನ ಮತ್ತೊಮ್ಮೆ ತೊಗೊಂಡು ಬಂದರೂ ಬರ್ಬೋದು. ಸೊ ಅವ್ರನ್ನ ಸ್ಕ್ವಾಡ್ಗೆ ಇದ್ದಾರೆ ಅನಿಸುತ್ತೆ. ಹಿಂದಿನ ಪಂದ್ಯದಿಂದನೇ ಇದ್ದರು. ಸೊ ಈ ಪಂದ್ಯದಲ್ಲಿ ಆಡಿಸ್ಬೋದು ಅವ್ರನ್ನ. ಇನ್ನು ಭಾರತ ಪ್ಲೇಯಿಂಗ್ 11 ಕಡೆ ಬಂದರೆ ಶುಭ್ಮನ್ ಗಿಲ್ ಫಾರ್ಮ್ನಲ್ಲಿ ಇಲ್ಲ. ಸೊ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರಾ, ಇಲ್ಲ ಅಂತ ಹೇಳಿದರೆ ಬೇರೆ ಯಾರನ್ನಾರು ನೋಡ್ಬೋದಾ ಗಂಭೀರ್ ಅವರು ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ವೈಟ್ ಬಾಲ್ ಚೆನ್ನಾಗಿ ಫಾರ್ಮ್ನಲ್ಲಿ ಇಲ್ಲ ಗಿಲ್ಲು. ರೆಡ್ ಬಾಲ್ನಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಸೊ ಅವರ ಕ್ಷಮತೆ ಬಗ್ಗೆ ಗೊತ್ತೇ ಇದೆ. ಸೊ ಒನ್ಸ್ ಫಾರ್ಮ್ಗೆ ಬರಬೇಕು ಅಷ್ಟೇ. ಸೊ ಅವ್ರನ್ನ ಆಡಿಸ್ಬೋದು. ಸೊ ಹೋದ ಪಂದ್ಯದ ಈ ಪ್ಲೇಯಿಂಗ್ 11 ಆಡಿಸ್ಬೋದು ಅಂತ ಅನಿಸ್ತಾ ಇದೆ. ಶುಭ್ಮನ್ ಗಿಲ್, ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡಿದ್ರೆ ಸೂರ್ಯಕುಮಾರ್ ಯಾದವ್ ಒನ್ ಡೌನ್ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ತಿಲಕ್ ವರ್ಮಾ ಕೂಡ ಒನ್ ಡೌನ್ ಬರ್ಬೋದು. ಸೊ ಹೀಗೆ ಅಂತ ತಿಳ್ಕೊಂಡ್ರೆ ತಿಲಕ್ ವರ್ಮಾ, ಅಕ್ಷರ್ ಪಟೇಲ್, ಶಿವಮ್ ದುಬೆ, ಜಿತೇಶ್ ಶರ್ಮಾ, ವಾಷಿಂಗ್ಟನ್ ಸುಂದರ್, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ ಮತ್ತು ಜಸ್ಪ್ರೀತ್ ಬುಮ್ರಾ ಈ ಥರ ಪ್ಲೇಯಿಂಗ್ 11 ಇತ್ತು ಹೋದ ಪಂದ್ಯದಲ್ಲಿ. ಸೊ ಮೋಸ್ಟ್ ಪ್ರಾಬಬ್ಲಿ ಇದೇ ಥರ ಹೋಗ್ಬೋದು, ಯಾಕಂದರೆ ಈ ಟೀಮ್ ಚೆನ್ನಾಗಿ ಆಡಿದ್ದಾರೆ, ಹಾಗೆಯೇ ಸಖತ್ತಾಗಿ ವಿನ್ ಕೂಡ ಆಗಿದ್ದಾರೆ. ಸೊ ಹರ್ಷದೀಪ್ ಸಿಂಗನ್ನು ಇಟ್ಕೋಬೇಕು, ಮತ್ತೆ ಪದೇ ತೆಗಿಬಾರ್ದು ಸ್ಕ್ವಾಡಿಂದ. ಅವರ ಹೇಗೆ ಬೌಲಿಂಗ್ ಹಾಕ್ತಾ ಇದ್ದಾರೆ ಅಂತ ಟೀಮ್ಗೆ ಸರಿಯಾಗಿಯೇ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೂ ಕೂಡ ತೆಗೆದ್ರೆ ಅದು ಸರಿ ಆಗೋದಿಲ್ಲ. ಸೊ ಅವರ ಬೌಲಿಂಗ್ ಪರ್ಫಾರ್ಮೆನ್ಸನ್ನು ನೋಡಿದ್ದೀವಿ ನಾವು ಹೋದ ಪಂದ್ಯದಲ್ಲಿ. ಹೈಯೆಸ್ಟ್ ವಿಕೆಟ್ ಟೇಕರ್ ಕೂಡ ಹೌದು ಅವರು ಭಾರತ ಪರ T20 ಇಂಟರ್ನ್ಯಾಷನಲ್ನಲ್ಲಿ. ಸೊ ತೆಗಿಬಾರ್ದು ಹರ್ಷದೀಪ್ ಸಿಂಗ್ ಅವ್ರನ್ನ. ಸೊ ಇದೇ ಪ್ಲೇಯಿಂಗ್ 11 ಆಡಬೇಕು. ನೋಡೋಣ ಏನೇನು ಮಾಡ್ತಾರೆ ಅಂತ. ಸೊ ನಾಳೆ 1:45 ಮ್ಯಾಚ್ ಇರೋದು ಕ್ವೀನ್ಸ್ಲ್ಯಾಂಡ್ನಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ಪ್ಯಾಕ್ ಸ್ಟೇಡಿಯಮ್ಮೇ ಇರ್ಬೋದು. ಈ ಸೀರೀಸ್ ಫುಲ್ ಪ್ಯಾಕ್ಡ್ ಸ್ಟೇಡಿಯಮ್ಮೇ ಬರ್ತಾಯಿದೆ. ಸೊ ಎನರ್ಜಿಗೇನು ಕಡಿಮೆ ಇರೋದಿಲ್ಲ. ನೋಡೋಣ ಯಾರ್ಯಾರು ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಸಣ್ಣ ಕಮೆಂಟ್ ಮಾಡಿ ತಿಳಿಸಿ. ನಾಳಿನ ಪಂದ್ಯವನ್ನು ಯಾರು ವಿನ್ ಆಗ್ಬೋದು ಅಂತ. ಹೆಚ್ಚಿನ ವಿಡಿಯೋ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.